ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾರೋಹಳ್ಳಿ ಗ್ರಾಮದಲ್ಲಿರುವ ಅಕ್ಕರೆಯ ಬೆಳಕು ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ಮತ್ತು ತರಬೇತಿ ಕೇಂದ್ರದ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಗಣ್ಯರು ಹಾಗೂ ಅಕ್ಕರೆಯ ಬೆಳಕು ಸಂಸ್ಥೆಯ ಪದಾಧಿಕಾರಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ಅಕ್ಕರೆಯ ಬೆಳಕು ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀನಿವಾಸ್ ಮೂರ್ತಿರವರು ಮಾತನಾಡಿ, ಸಮಾಜದಿಂದ ನಾವು ಪಡೆದದ್ದನ್ನು ಮತ್ತೆ ಸಮಾಜಕ್ಕೆ ವಾಪಸ್ಸು ನೀಡಬೇಕು, ಜೊತೆಗೆ ಸಂಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಬೇಕು ಎಂಬುವ ಉದ್ದೇಶದಿಂದ ಹಾರೋಹಳ್ಳಿ ಗ್ರಾಮದಲ್ಲಿ ಅಕ್ಕರೆಯ ಬೆಳಕು ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ಮತ್ತು ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಿದ್ದೇವೆ ಎಂದರು. ಇನ್ನು ನಮ್ಮ ಸಂಸ್ಥೆಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಉಚಿತವಾಗಿ ಸೂಕ್ತ ತರಬೇತಿ ಮತ್ತು ವಿಶೇಷ ಶಿಕ್ಷಣವನ್ನು ನೀಡುವ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಕರೆತರುವ ಕೆಲಸವನ್ನು ಮಾಡುತ್ತಿದ್ದೇವೆ ಎಂದರು. ಇನ್ನು ವಿಶೇಷವಾಗಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಉಚಿತವಾಗಿ ವಾಕ್ ಚಿಕಿತ್ಸೆ, ಫಿಸಿಯೋಥೆರಪಿ, ಸಂಗೀತ ಚಿಕಿತ್ಸೆ, ಯೋಗ ಚಿಕಿತ್ಸೆ, ನುರಿತ ಶಿಕ್ಷಕರಿಂದ ವೃತ್ತಿಪರ ತರಬೇತಿ ಕಾರ್ಯಕ್ರಮ ಮತ್ತು ಊಟ, ವಸತಿ, ಸಮವಸ್ತ್ರ ಎಲ್ಲವೂ ಕೂಡ ಉಚಿತವಾಗಿ ನೀಡಲಾಗುವುದು. ಈಗಾಗಲೇ ಈ ಸಂಸ್ಥೆಯಲ್ಲಿ ಸುಮಾರು 30 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಎಂದರು. ಪ್ರಸ್ತುತ ಸಾಲಿನ ದಾಖಲಾತಿ ಪ್ರಾರಂಭವಾಗಿತ್ತು. ಪೋಷಕರು, ಸ್ಥಳೀಯ ಮುಖಂಡರು ತಮ್ಮ ಮನೆ ಸುತ್ತಮುತ್ತಲಿನ ವಾಸ ಮಾಡುತ್ತಿರುವ ಬುದ್ಧಿಮಾಂದ್ಯ ಮಕ್ಕಳನ್ನು ನಮ್ಮ ಸಂಸ್ಥೆಗೆ ಸೇರಿಸಿ ಎಂದು ಮನವಿ ಮಾಡಿದರು. ನಿಮಿಷೀಯ ಅಕಾಡೆಮಿ ವತಿಯಿಂದ ಗಿಡಗಳನ್ನು ನೆಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಅಕ್ಕರೆಯ ಬೆಳಕು ಸಂಸ್ಥೆಯ ಕರಿಯಪ್ಪ, ಮುಖಂಡರಾದ ಉಸ್ಕೂರು ಪಾಪಣ್ಣ, ಹಾರೋಹಳ್ಳಿ ರಮೇಶ್, ಯಲ್ಲಪ್ಪ, ಮುನಿಯಲ್ಲಪ್ಪ ಮೊದಲಾದವರು ಭಾಗವಹಿಸಿದರು. ಇನ್ನು ಹೆಚ್ಚಿನ ಮಾಹಿತಿಗಾಗಿ 9880236755 ಅಥವಾ 9945077206 ಸಂಪರ್ಕಿಸಿ. ಹಾರೋಹಳ್ಳಿ ಗ್ರಾಮದಲ್ಲಿ ಉಸ್ಕೂರು ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಗ್ರಾಮದಲ್ಲಿ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯನ್ನು ಮಾನ್ಯ ಕರಿಯಪ್ಪನವರು ನಿವೃತ್ತ ಶಿಕ್ಷಕರಾದಂಥ ಮುಖ್ಯ ಶಿಕ್ಷಕ ಶ್ರೀನಿವಾಸರವರು ನಡೆಸುತ್ತಿದ್ದಾರೆ. ಇಲ್ಲಿ ಎಲ್ಲ ಥರದ ಅನುಕೂಲತೆಗಳನ್ನು ಮಾಡಿ ನಡೆಸ್ಕೊಡ್ತಾ ಇದ್ದಾರೆ. ದಯವಿಟ್ಟು
ನಮ್ಮ ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಮನೆಯಲ್ಲಿ ಪೋಷಕರಿಗೆ ಇದನ್ನು ನಡ್ಸೋಕ್ಕೆ ಆಗಲ್ಲ ಅಂದರೆ ನಮ್ಮ ಕರಿಯಪ್ಪನವ್ರು ಇಡೀ ಕುಟುಂಬ ಅದಕ್ಕೋಸ್ಕರ ಮೀಸಲಿಟ್ಟು ಅದನ್ನು ನಡೆಸ್ತಾ ಇದ್ದಾರೆ. ತಾವುಗಳೆಲ್ಲರೂ ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮ ಪಂಚಾಯತಿ ಆರೋಹಳ್ಳಿಯಲ್ಲಿ ಅಕ್ಕರೆಯ ಬೆಳಕು ಅಂತೇಳಿ ಬುದ್ಧಿಮಾನ್ಯ ಮಕ್ಕಳು, ಅಂಗವಿಕಲ ಮಕ್ಕಳು ಇವರು ಶಾಲೆ ನಡೆಸ್ತಿದ್ದಾರೆ. ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕಂತ ತಮ್ಮಲ್ಲಿ ಮಾಡಿಕೊಳ್ಳುತ್ತೇನೆ. ಹಾಗೂ ಇವತ್ತಿನ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ನಾಡಿನ ನ್ಯಾಷನಲ್ ವರ್ಲ್ಡ್ ಹಸಿರು ಶುಭಾಶಯಗಳನ್ನು ಕೋರುತ್ತೇನೆ. ಈ ಅಕ್ಕರೆಯ ಬೆಳಕು ಸ್ಕೂಲಲ್ಲಿ ತಾಯಿ ತಂದೆ ಕೂಡ ಸ್ವಲ್ಪ ಬೇಜಾರು ಬಿಟ್ಕೊಳ್ತಿರೋ ಏನೋ ಗೊತ್ತಿಲ್ಲ. ಆದರೆ ಕರಿಯಪ್ಪನವ್ರ ಕುಟುಂಬ ಫುಲ್ಲು ಮಕ್ಕಳು, ಮಗಳು, ಹೆಂಡತಿ ಸಮೇತ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಪೋಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನೇಚರ್ ಬೇರೆ ಇದೆ. ಪಕ್ಕದಲ್ಲೇ ಗೌರ್ಮೆಂಟ್ ಶಾಲೆ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಶಾಲೆ ಮೈದಾನದ ಪಕ್ಕದಲ್ಲೇ ಇವ್ರಿಗೊಂದು ಸರ್ಕಾರಿ ಕಟ್ಕೊಂಡಿದ್ದಾರೆ. ಇದನ್ನ ಮಾನ್ಯ ಮೇಲಾಧಿಕಾರಿಗಳು ಇದನ್ನು ಗುರುತಿಸಿ ಆ ಸೇವೆ ಮಾಡತಕ್ಕಂಥ ಆ ಶಾಲೆನ ಅವ್ರಿಗೂ ಪರ್ಮನೆಂಟ್ ಮಾಡಿಕೊಟ್ಟು ಈ ಶಾಲೆನ ಇನ್ನೂ ಯಥೇಚ್ಛವಾಗಿ ಮುಂದುವರಿಸಲಿ. ಎಲ್ಲ ದಾನಿಗಳು ಇದಕ್ಕೆ ಕೈ ಜೋಡಿಸಿ ಈ ಶಾಲೆಯನ್ನು ನಡೆಸ್ಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಇಂತಿ ರಮೇಶ್, ಉಸ್ಕೂರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ. ಪೋಷಕರು ತಮ್ಮ ಮಕ್ಕಳು ನಮ್ಗೆ ಹಿಂಗಾಗವ್ರು ITBT ಅವರು ಇರ್ತೀರಾ, ಒಳ್ಳೆ ಫ್ಯಾಮಿಲಿಯಲ್ಲೇ ಇರ್ತೀರಾ, ಆ ಮಗುನ ನೋಡ್ಕೊಳಕ್ಕೆ ಒತ್ತಡ ಆಗ್ತಿರ್ತೈತೆ. ನಿಮ್ಮ ಕಡೆ ಒಂದು ಕಡೆ ಕೆಲಸದ ಒತ್ತಡ ಇರ್ತದೆ, ಒಂದು ಕಡೆ ಮಗುನ ನೋಡೋಂಥ ಒತ್ತಡ. ಯಾರು ಎದುಗುಂದಬೇಡ್ರಿ. ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಆನೇಕಲ್ ತಾಲೂಕು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಆ ಮಕ್ಕಳನ್ನು ನನ್ನ ಮಕ್ಕಳಂತಲೇ ಕರಿಯಪ್ಪನವ್ರು ನೋಡ್ತಾ ಇದ್ದಾರೆ. ಅದಕ್ಕೆ ಸಹಕಾರವಾಗಿ ಶ್ರೀನಿವಾಸ ಮೂರ್ತಿ ಸಾಹೇಬರು NGOಗಳನ್ನ ಹಿಡ್ಕೊಂಡ್ಬಂದವರು ಸಹಾಯನೂ ಮಾಡ್ತಾಯಿದ್ದಾರೆ. ದಯವಿಟ್ಟು ಆಮೇಲೆ ನಾವು ಅದಕ್ಕೆಲ್ಲ ಈಗ ಹೊಸದಾಗಿ 1 ಎಕರೆ ಜಾಗ ಮಾಡಿದ್ದೇವೆ, ಅದು ಪಕ್ಕದಲ್ಲೇ ಇದೆ. ಅದಕ್ಕೆಲ್ಲ ಪಾರ್ಕಿಂಗು, ವಾಕಿಂಗ್ ಮಾಡೋದು ಕೂಡ ನಮ್ಮ ಪಂಚಾಯತಿ ವತಿಯಿಂದ ಮತ್ತು ಮಾನ್ಯ ಶಿವಣ್ಣವರು ಅದನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಶಾಲೆನೂ ಈಗಾಗಲೇ ಆಗ್ತಾ ಇದೆ. ಅಂಥ ಮಕ್ಕಳಿಗೆ ಅಲ್ಲಿ ಪಾರ್ಕು ಮಾಡ್ತೀರಿ, ಆಟದ ಮೈದಾನ ಮಾಡಿಕೊಡ್ತೀರಿ. ತಾವು ಮಕ್ಕಳನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋ ಬದಲು ಇಲ್ಲಿ ಒಂದು ಶಾಲೆಯಲ್ಲಿ ಕಳಿಸಿ ಉತ್ತೇಜನ ಕೊಡಬೇಕಂತೇಳಿ ತಾವು ಮನವಿ ಮಾಡ್ಕೊಳ್ತೀನಿ. ನಾನು ಪೋಷಕ ಬಂಧುಗಳೇ, ಪೋಷಕರಿಗೆ ಹೊರೆಯಾಗಿ ಇರ್ತಕ್ಕಂಥ ಮಕ್ಕಳನ್ನು ನಾನು ಸುಮಾರು 36 ವರ್ಷ ಸರ್ಕಾರಿ ಸೇವೆ ಮುಖ್ಯ ಶಿಕ್ಷಕನಾದೆ. ಉಸ್ಕೂರಿನಲ್ಲೇ ಇದ್ದೆ. ಇಲ್ಲಿ ಏನಾದರೂ ಸೇವೆ ಮಾಡಬೇಕು ರಿಟೈರ್ಡ್ ಆದಮೇಲೆ ಅಂತ ಇದೊಂದು ಶಾಲೆಯನ್ನು ನಮ್ಮ ಕರಿಯಪ್ಪನವರು ಇವರೆಲ್ಲ ಆಲೋಚನೆ ಮಾಡಿ ಈ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಆನೇಕಲ್ ತಾಲೂಕು ವಿಶೇಷವಾಗಿ ಮತ್ತು ಕರ್ನಾಟಕದ ನಮ್ಮ ರಮೇಶ್ ಸರ್ ಹೇಳಿದಾಗೆ ಕರ್ನಾಟಕದ ಯಾವುದೇ ಭಾಗದಲ್ಲಿದ್ದರೂ ಸಹಿತ ಇಲ್ಲಿ ಬಂದು ದಾಖಲಾತಿ ಮಾಡಿದ್ರೆ ಉಚಿತವಾಗಿ ವಿದ್ಯಾಭ್ಯಾಸ ಮತ್ತು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ಕೋತೀವಿ. ಈ ಒಂದು ಜಾಗವನ್ನು ನಮ್ಮ ಮಾಜಿ ಅಧ್ಯಕ್ಷರು, ಈಗ ಪತ್ನಿಯವರು ಅಧ್ಯಕ್ಷರು ಪಂಚಾಯತಿ ಅವರು, ಮತ್ತು ಯಲ್ಲಪ್ಪ ಸಾರು ಉಸ್ಕೂರು ಮತ್ತು ಮುನುಕೃಷ್ಣಪ್ಪ ಪಾಪಣ್ಣವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಗೆ ಈ ಒಂದು ಇರೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶಾಂತಿಪುರ ಆಗಿರ್ತಕ್ಕಂಥ ಶ್ರೀಯುತ ರಮೇಶ್ ಸರ್ ಅವರು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಉಚಿತವಾಗಿರುತ್ತೆ. ನಿಮಗೆ ಅವಕಾಶ ಆದಾಗ ಕರ್ಕೊಂಡೋಗಿ, ನಿಮಗೆ ಮಕ್ಕಳು ನೋಡ್ಕೊಳ್ಳದೆ ಆಗೋದಿಲ್ಲ ಅನ್ನೋದಾದರೆ ಇಲ್ಲಿ ತಂದು ಬಿಡಿ. ನಾವು ನಿಮ್ಮ ಮಕ್ಕಳನ್ನು ನಿಮಗಿಂತ ಹೆಚ್ಚಾಗಿ ಪೋಷಿಸ್ತೀವಿ. ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಊಟದ ವ್ಯವಸ್ಥೆ ಎಲ್ಲ ಇದೆ. ಪ್ರತಿ ದಿವಸನೂ ನೀವು ಮನೆಯಲ್ಲೂ ಮಾಡದೇ ಇರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಮ್ಮ ಕರಿಯಪ್ಪ ಸರ್ ಅವರ ಫ್ಯಾಮಿಲಿಯು ಎಲ್ಲ ತೊಡಸ್ಕೊಂಡಿದ್ದಾರೆ, ಮಾಡ್ತಾರೆ. ಧನ್ಯವಾದಗಳು. ತಾವೆಲ್ಲ ಸಹಕರಿಸಿ ಅಂತ ಈ ಆನೇಕಲ್ ತಾಲೂಕಿನ ಎಲ್ಲ ಪೋಷಕ ಇಂಥ ವಿಕಲಚೇತನ ಮಕ್ಕಳು ಇದ್ದರೆ ಅಂತ ಎಲ್ಲ ಪೋಷಕರಿಗೂ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ ಮಾನ್ಯ ಪೋಷಕರೇ, ನಮಗೆ ಈ ಥರ ವಿಶೇಷ ಚೇತನ ಮಗು ಇದೆ ಅಂತ ಹೇಳ್ಬಿಟ್ಟು ಯಾರೂ ಬೇಜಾರಾಗೋದು ಬೇಡ. ಯಾಕಂತಂದರೆ ಬುದ್ಧಿಮಾಂದ್ಯ ಮಕ್ಕಳನ್ನು ನೋಡ್ಕೊಳ್ಳೋದು ಮನೆಯಲ್ಲಿ ಕಷ್ಟ ಇದೆ. ನಾವು ಈ ಸೆಲ್ಫ್ ಹೆಲ್ಪ್ ಸ್ಕಿಲ್ ಸ್ವಸಹಾಯ ಪದ್ಧತಿಯನ್ನು ಅವ್ರಿಗೆ ಕೌಶಲ್ಯವನ್ನು ಕಲಿಸುವಂಥ ಕೆಲಸ ಮಾಡ್ತೀವಿ. ಮನೆಯಲ್ಲಿ ಕಲಿಸುವುದು ಕಷ್ಟ. ಹಾಗಾಗಿ ಈಗ ದಾಖಲಾತಿ 2026-27ನೇ ಸಾಲಿಗೆ ಪ್ರಾರಂಭವಾಗಿದೆ. ದಯಮಾಡಿ ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ಇದರ ಸದುಪಯೋಗನ ಆನೇಕಲ್ ತಾಲೂಕಿನಲ್ಲಿ ಇದೊಂದು ವಸತಿಯುತ ಶಾಲೆಯಾಗಿರೋದ್ರಿಂದ ತಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಿ ನಾವು ಕೊಡ್ತಕ್ಕಂಥ ಸರ್ವಿಸನ್ನು, ಇಲ್ಲಿ ಸೇವೆಯನ್ನು ತಾವು ಸದುಪಯೋಗ ಪಡಿಸ್ಕೊಳ್ಬೇಕಂತ ನಾನು ಎಲ್ಲ ಪೋಷಕರಲ್ಲಿ ಮನವಿ ಮಾಡ್ಕೊಳ್ತೀನಿ.
ತಮ್ಮ ಮಕ್ಕಳು ಈ ವಿಶೇಷ ಮಕ್ಕಳು ಯಾರಿಗೂ ಹೊರೆ ಆಗಬಾರ್ದು. ಇದು ಸಮಾಜದ ದೇವರ ಮಕ್ಕಳು. ಈ ದೇವರ ಮಕ್ಕಳನ್ನು ನಾವು ಒಂದು ತರಬೇತಿ ಮಾಡಿ ಒಂದು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ನಮ್ಮೆಲ್ಲ ಸ್ನೇಹಿತರ ಹಾಗೂ ಹಿರಿಯರ ಆಶೀರ್ವಾದ ಇದೆ. ಎಲ್ಲರೂ ಸೇರಿ ಇಲ್ಲಿ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಒಂದು ಆಶ್ರಯ ಕೊಟ್ಟು ಈ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಹಿರಿಯರು, ಗ್ರಾಮದ ಮುಖ್ಯಸ್ಥರಾದಂಥ ರಮೇಶ್ ಅವರು ಸಹಾಯ ಮಾಡಿದ್ದಾರೆ. ಮತ್ತು ಈ ಕಟ್ಟಡ ಕಟ್ಟಲಿಕ್ಕೆ ನಮ್ಮ ಇನ್ನೊಬ್ಬರು ಶಾಂತಿಪುರ ಪಂಚಾಯತಿ ಅಧ್ಯಕ್ಷರಾದಂಥ ಅವರು ಕೂಡ ರಮೇಶ್ ಅವರು ಕೂಡ ಸಹಾಯ ಮಾಡಿದ್ದಾರೆ. ನಮ್ಮ ಶ್ರೀನಿವಾಸ ಮೂರ್ತಿ ಸರ್ ನಮಗೆ ಯಾವತ್ತೂ ಸದಾ ಬೆನ್ನೆಲುಬಾಗಿದ್ದಾರೆ. ಇವರೆಲ್ಲರ ಸಹಕಾರದಿಂದ ಇಲ್ಲಿ ಒಂದು ಶಾಲೆ ನಡೀತಾ ಇದೆ. ಈ ಶಾಲೆಯ ಸದುಪಯೋಗವನ್ನು ಪಾಲಕರು, ಪೋಷಕರು ದಯಮಾಡಿ ಪಡೆದುಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.